ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಧ್ಯೆ ದೊಡ್ಡ ಗಲಾಟನೆ ಆಗಿ ಹೋಗಿದೆ. ರಾದ್ಧಾಂತ ಯಾವ ಮಟ್ಟಕ್ಕಾಗಿತ್ತು ಅಂದ್ರೆ ಪೊಲೀಸರಿಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಜೇವರ್ಗಿ ಪುರಸಭೆ ಅಧ್ಯಕ್ಷ ಗಾದಿಗಾಗಿ ಈ ಡಿಶುಮ್ ಆಗಿತ್ತು. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಧ್ಯೆ ಗಲಾಟೆ ವಿಪರೀತ ಹಂತಕ್ಕೆ ಹೋಯಿತು. ಪೊಲೀಸರು ಇದ್ದಾರೆ ಅಂತನೂ ನೋಡದೆ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪುರಸಭೆ ಚುನಾವಣೆಯಲ್ಲಿ ಅಧಿಕಾರದ ವಿಚಾರದಲ್ಲಿ ಗಲಾಟೆ. 7ಕ್ಕೂ ಹೆಚ್ಚು ಬಿಜೆಪಿ ಸದಸ್ಯರು ಜೆಡಿಎಸ್ಗೆ ಬೆಂಬಲವನ್ನು ಕೊಟ್ಟಿದ್ರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಜೆಡಿಎಸ್ ಅಭ್ಯರ್ಥಿಗಳೇ ಆಯ್ಕೆಯಾದರೂ ಇದು ಸಿಟ್ಟನ್ನು ತರಿಸಿತು ಬಿಜೆಪಿ ಸದಸ್ಯರು. ಗಮನಿಸ್ತಾ ಇದ್ರ ವ್ಯಾಪಾರ ದ್ರೋಹ ಚಿಂತನಂ ಅನ್ನೋದನ್ನ ನಾವು ಕೇಳಿದೀವಿ. ಈಗ ರಾಜಕಾರಣಿಗಳಿಗೆ ಬದಲಾಗಿ ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ನಾವು ಹೇಳಬೇಕಾಗತ್ತೆ. ಅಧಿಕಾರಂ ದ್ರೋಹ ಚಿಂತನಂ. ಮೇಲ್ಗಡೆ ನೋಡಿದ್ರೆ ದೋಸ್ತಿ ಅಂತ ಹೇಳಿದ್ರು, ಒಳಗೊಳಗೆ ಅಧಿಕಾರ ಸಿಗುತ್ತೆ ಅಂತ ಆದ್ರೆ ಯಾರನ್ನು ಒದ್ದು ಗುದ್ದು ಒಟ್ಟಲ್ಲಿ ಅಧಿಕಾರಕ್ಕೆ ಏರೋದು. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಯಾಕೆ ಇಷ್ಟೊಂದು ಹಂಗಾಮ ಆಯಿತು ಅಂತ ಚಿಕ್ಕ ಪುಟ್ಟ ಎಲೆಕ್ಷನ್ಸಲ್ಲೂ ದೊಡ್ಡ ನಾಯಕರೇ ಬಂದು ಅಲ್ಲೆಲ್ಲ ಸರಿಪಡಿಸೋದನ್ನು ನಾವು ಗಮನಿಸಿದ್ದೀವಿ. ಬಟ್ ಇಲ್ಲಿ ಇಷ್ಟು ಈ ಹಂತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವರು 15-20 ದಿನದಿಂದ ಕೋಲ್ಡ್ ವಾರ್ ಅಂತೂ ಇದ್ದೇ ಇರುತ್ತೆ. ಸೊ ಯಾಕೆ ಯಾರು ಕೂಡ ಮುಂದೆ ಬರಲಿಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿಲ್ಲ? ಆಮೇಲೆ ವಾಟ್ ವೆಂಟ್ ರಾಂಗ್ ಇಲ್ಲಿ? ಮತ್ತೆ ಸ್ಟೇಷನ್ ತನಕ ಹೋಯ್ತಾ? ಕಂಪ್ಲೇಂಟ್ ಏನಾದರೂ ಕೊಟ್ರಾ? ಮಮತಾ, ಇದೊಂದಂದ್ರೆ ಜೇವರ್ಗಿ ಪುರಸಭೆಯಲ್ಲಿ ಒಂದು ಗಲಾಟೆ ನಡೆದಿದೆ. ಪ್ರಮುಖವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಸರ್ಕಾರ ಈ ಎರಡೂ ಪಕ್ಷಗಳ ಮೈತ್ರಿ ನಡುವೆ ಪರಸ್ಪರ ಬಡದಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಒಟ್ಟು 23 ಸದಸ್ಯ ಬಲದ ಈ ಒಂದು ಜೇವರ್ಗಿ ಪುರಸಭೆಯಲ್ಲಿ 17 ಜನ ಸದಸ್ಯರು ಬಿಜೆಪಿಯನ್ನು ಹೊಂದಿದ್ರೆ, ಇನ್ನು 3 ಜನ ಕಾಂಗ್ರೆಸ್ ಹಾಗೂ 3 ಜನ ಜೆಡಿಎಸ್ ಒಂದು ಸದಸ್ಯರನ್ನು ಹೊಂದಿದ್ರು. ಆದ್ರೆ ಬದಲಾದಂತಹ ರಾಜಕೀಯದಲ್ಲಿ ಬಿಜೆಪಿ ಬಿಟ್ಟು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತಹ ದೊಡ್ಡಪ್ಪಗೌಡರ ಹಿಂದೆ, ಆ ಒಂದು ಮಾಜಿ ಶಾಸಕರ ಹಿಂದೆ 13 ಜನ ಹೋಗಿದ್ರು. ಅದಾದ ಬಳಿಕ ಕೆಲವರನ್ನು ಸೆಳೆಯಲು ಬಿಜೆಪಿ ಎಲ್ಲೋ ಒಂದ್ ಕಡೆ ಯಶಸ್ವಿಯಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣೆಯ ನಡೀತಾ ಇತ್ತು. ಈ ವೇಳೆ ಏನಂದ್ರೆ ಬಿಜೆಪಿಗೆ ನೇರವಾಗಿ ಜೆಡಿಎಸ್ ಒಂದು ಅಭ್ಯರ್ಥಿಗಳೇ ನೇರವಾಗಿ ಸ್ಪರ್ಧೆಗೆ ಇಳಿದಿದ್ರು. ಈ ವೇಳೆ ಅಂದ್ರೆ ಮತದಾನಕ್ಕೆ ಹೋಗುವಂತಹ ಸಮಯದಲ್ಲಿ ಜೆಡಿಎಸ್ ನ ಕೆಲ ಸದಸ್ಯರನ್ನು ಬಿಜೆಪಿ ಸೆಳೆದಾಗ, ಅದಾದ ಬಳಿಕ ಬಿಜೆಪಿ ಇನ್ನೂ 2 ಕಾಂಗ್ರೆಸ್ನ ಸದಸ್ಯರನ್ನು ಏನಂದ್ರೆ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಪ್ರಮುಖವಾಗಿ ಆ 2 ಸದಸ್ಯರನ್ನು ಮತದಾನ ಮಾಡುವಂತಹ ಸಮಯದಲ್ಲಿ ಅವರಿಬ್ಬರನ್ನು ಪೊಲೀಸರು ಒಳಗೆ ಬಿಡ್ಲಿಲ್ಲ. ಈ ವೇಳೆ ಏನಂದ್ರೆ ಜೆಡಿಎಸ್ ಕಾರ್ಯಕರ್ತರು ವಿರೋಧ ಮಾಡಿದಾಗ ಪರಸ್ಪರ ಬಡದಾಡ್ಕೊಂಡಿದ್ದಾರೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್ ರೆಡ್ಡಿ.